Hello students, welcome back to Rank Book Learning and Software Solution. In yesterday class, we discussed about how to create AWS account, and today's class we discuss about AWS IAM. What is AWS IAM? Why AWS IAM? How does IAM work? IAM users, IAM user authentications, and IAM roles. ಇಷ್ಟು ನಾವು ಈ ಕ್ಲಾಸಿನಲ್ಲಿ ತಿಳ್ಕೊಳ್ಳೋಣ. ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್, ಏಕೆ IAM, ಏನು ಯೂಸ್ IAM ಇಂದ? IAM serves help to give granular permission to resource or users based on the work they have to do. IAM ಸರ್ವಿಸ್ ಏನು ಪ್ರೊವೈಡ್ ಮಾಡುತ್ತೆ ಅಂದ್ರೆ ನಿಮಗೆ ರೆಗ್ಯುಲರ್ ಆಗಿ ವರ್ಕ್ ಮಾಡೋದು. ನಿಮ್ಗೆ ಯಾವುದೋ ಒಂದು ವರ್ಕ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಎಕ್ಸಾಂಪಲ್ ಈಗ ನೀವು DB ಮೇಂಟೈನ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ನೀವು ಈ ಪರ್ಟಿಕ್ಯುಲರ್ ಥಿಂಗ್ ಮಾತ್ರ ವರ್ಕ್ ಮಾಡಬೇಕು. ಇದಕ್ಕೋಸ್ಕರನೇ AWS IAM ನಿಮಗೆ ಕೆಲವು ಪರ್ಮಿಷನ್ ಕೊಡುತ್ತೆ. ಕೆಲವು ಪರ್ಮಿಷನ್ ಆಗಿ ರಿಸೋರ್ಸಸ್ ಮಾತ್ರ ಬೇಸ್ಡ್ ಆನ್ ಯುವರ್ ವರ್ಕ್. ನೀವು DB ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ನೀವು DB ಮಾತ್ರ ವರ್ಕ್ ಮಾಡಬೇಕು, ಬೇರೆ ಗ್ರೂಪಿಗೆ ವರ್ಕ್ ಮಾಡಂಗಿಲ್ಲ ಅಂತ IAM ನಿಮಗೆ ಪರ್ಮಿಷನ್ ಕೊಡುತ್ತೆ. ಇದಕ್ಕೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಪರ್ಟಿಕ್ಯುಲರ್ ವರ್ಕ್ ಮಾಡೋಕ್ಕೋಸ್ಕರ IAM ನಿಮಗೆ ಪ್ರೊವೈಡ್ ಮಾಡುತ್ತೆ. ಹೌ ಡಸ್ IAM ವರ್ಕ್ಸ್? ಹೇಗೆ IAM ವರ್ಕ್ ಆಗುತ್ತೆ? IAM ಯೂಸರ್ ಸೈಡ್ ಕೂಡ ವರ್ಕ್ ಆಗುತ್ತೆ ಅಂಡ್ ಮೆಷಿನ್ ಸೈಡ್ ಕೂಡ ವರ್ಕ್ ಆಗುತ್ತೆ. IAM ಕ್ಯಾನ್ ಯೂಸ್ ಇಟ್ ಗಿವ್ ಆಕ್ಸೆಸ್ ಟು ಥಿಂಗ್ಸ್, ಒಂದು ಯೂಸರ್ಗೆ ಇನ್ನೊಂದು ಮೆಷಿನ್ಗೆ, ಇವೆರಡಕ್ಕೂ ಕೂಡ ಆಕ್ಸೆಸ್ ಕೊಡುತ್ತೆ. IAM ವರ್ಕ್ ಆಗೋದು ಹೆಂಗಂದ್ರೆ ಯೂಸರ್ಗೆ ಮೆಷಿನ್ಗೆ ಆಕ್ಸೆಸ್ ಕೊಡುತ್ತೆ. ಹೀಗೆ IAM ವರ್ಕ್ ಮಾಡೋದು. ನೆಕ್ಸ್ಟ್, AWS IAM ಯೂಸರ್ಸ್ ಹೋಗೋಕ್ಕಿಂತ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ IAM ಇನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. IAM ಅಂತಂದ್ರೆ IAM ಏನು? IAM ಅಂದ್ರೆ ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಂಡ್ ಬಂದಿದ್ವಿ. ಓಕೆ, IAM ಅಲ್ಲಿ ಮೇನ್ಲಿ ಯೂಸ್ ಮಾಡೋದು 4 ಥಿಂಗ್ಸ್. ಓಕೆ, 4 ಥಿಂಗ್ಸ್ ಯೂಸ್ ಮಾಡ್ತೀವಿ. ಫಸ್ಟ್ನೇದು ಯೂಸರ್ಸ್, ಸೆಕೆಂಡ್ ಒನ್ ಪಾಲಿಸೀಸ್, ಥರ್ಡ್ ಒನ್ ಗ್ರೂಪ್ಸ್, ಫೋರ್ತ್ ಒನ್ ರೋಲ್ಸ್. ಮೇನ್ಲಿ 4 ಥಿಂಗ್ಸ್ ನಾವು IAM ಅಲ್ಲಿ ಯೂಸ್ ಮಾಡ್ತೀವಿ. ಏನಿವೆಲ್ಲ ಅಂತ ನೀವು ಅನ್ಕೊಂಡ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ AWS IAM ಇಲ್ಲ ಅನ್ಕೊಳ್ಳಿ, AWS ಅಲ್ಲಿ IAM ಅಂತ ತಿಳ್ಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು. IAM ಅಲ್ಲಿ ರೂಟ್ ಯೂಸರ್ಗೆ EC2 ಆಕ್ಸೆಸ್ ಇರುತ್ತೆ. EC2, ನೆಕ್ಸ್ಟ್ DB, ನೆಕ್ಸ್ಟ್ ಸ್ಟೋರೇಜ್ ಇರುತ್ತೆ ಲೈಕ್ S3, ಅದರಲ್ಲಿ ಕುಬರ್ನೆಟ್. ಓಕೆ, ಕುಬರ್ನೆಟ್ ಆಕ್ಸೆಸ್ ಇರುತ್ತೆ. ಈಗ ಯಾವುದೋ ಕಂಪ್ನಿಗೆ, ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋನು ಒಬ್ಬನ ನಾನು ಜಾಯಿನ್ ಮಾಡಿದೆ. ತಗೊಳಪ್ಪ, ನಾನು ಅಕೌಂಟ್ ಆಕ್ಸೆಸ್ ಮಾಡು, ಯೂಸ್ ಮಾಡ್ಕೊಂಡು ನನ್ನ AWS ಅಕೌಂಟ್ನ ಮೇಂಟೈನ್ ಮಾಡು ಅಂತ ಕೊಡ್ತೀರಾ. ಈಗ ಯೂಸರ್ ಬಂದ, ಇವನಿಗೇನು ಗೊತ್ತಿಲ್ಲ, ಬಂದು ಈ DBನ ಡಿಲೀಟ್ ಮಾಡ್ದ. ಯೂಸರ್ ಈ DBನ ಡಿಲೀಟ್ ಮಾಡ್ದ ಅಂತ ಅನ್ಕೊಳ್ಳಿ. ಈ DBನ ನೀವು AWS ಅಲ್ಲಿ ಮತ್ತೆ ರಿಕವರ್ ಮಾಡೋಕ್ಕಾಗಲ್ಲ. ಕಾಂಟ್ ಕಮ್ ಬ್ಯಾಕ್, ಇದು ಮತ್ತೆ ರಿಟರ್ನ್ ಬರಲ್ಲ. ಈ ತರ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ AWS ಅವರು ನಮಗೆ IAM ಅನ್ನೋದನ್ನ ಪ್ರೊವೈಡ್ ಮಾಡಿದ್ದಾರೆ. AWS ಅವರು IAM ಅನ್ನೋದನ್ನ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಏನ್ IAM ಅಲ್ಲಿ 4 ಥಿಂಗ್ಸ್, ಇವೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ನಿಮ್ಮ ಹತ್ರ ಆಲ್ರೆಡಿ ಎಂದು AWS ಅಕೌಂಟ್ ಇರುತ್ತೆ ನಿಮ್ಮ ಕಂಪ್ನಿಲಿ, ನೀವು ಮೇಂಟೈನ್ ಮಾಡ್ತಿರ್ತೀರಾ. ನೀವೊಬ್ಬ ಎಂಪ್ಲಾಯಿನ ಕಂಡಕ್ಟ್ ಮಾಡ್ತೀರಾ, ಇದು ಮೇಂಟೈನ್ ಮಾಡೋಕ್ಕೋಸ್ಕರ ಎಂಪ್ಲಾಯಿಗೆ ನೀವು AWS ಆಕ್ಸೆಸ್ ಕೊಡ್ತೀರಾ. ಓಕೆ, ನೀವು AWS ಆಕ್ಸೆಸ್ ಕೊಡ್ಬೇಕಾದ್ರೆ AWSಗೆ ಹೋಗಿ ಅಲ್ಲಿ ಯೂಸರ್ಸ್ ಅಂತ ಇರುತ್ತೆ, ಯೂಸರ್ಸ್ ಕ್ರಿಯೇಟ್ ಮಾಡ್ತೀರಾ. ಯೂಸರ್ನ ಕ್ರಿಯೇಟ್ ಮಾಡಿ ಅವನಿಗೆ ಆಕ್ಸೆಸ್ ಕೊಡ್ತೀರಾ. ಯಾವ ತರ ಆಕ್ಸೆಸ್ ಕೊಡ್ತೀರಾ? ನಿಮ್ಮ ಯೂಸರ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸನ ಅಸೈನ್ ಮಾಡ್ತೀರಾ ಅನ್ಕೊಳ್ಳಿ. ಎಕ್ಸಾಂಪಲ್, DB ಮೇಂಟೈನ್ ಮಾಡು ಅಂತ ಕೊಡ್ತೀರಾ. DB ಮೇಂಟೈನ್ ಮಾಡು ಅಂತ ಕೊಟ್ಟಾಗ ಆ DBಗೆ ನೀವು ಒಂದು ಪರ್ಮಿಷನ್ ಕೊಡ್ತೀರಾ, ನೀನು ಇಷ್ಟು ಮಾತ್ರ ಮೇಂಟೈನ್ ಮಾಡಬೇಕು, DB ಮಾತ್ರ ಮೇಂಟೈನ್ ಮಾಡಬೇಕು ಅಂತ ಯೂಸರಿಗೆ ಕ್ರಿಯೇಟ್ ಮಾಡ್ತೀರಾ. ಯೂಸರ್ ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಮಾಡಬೇಕು ಅಂತ ಅಂದ್ರೆ ಅದು ಕೆಲವು ಪಾಲಿಸೀಸ್ ಇರ್ತವೆ. ಕೆಲವು ಪಾಲಿಸೀಸ್ನ ಅಸೈನ್ ಮಾಡ್ತೀರಾ, ಪಾಲಿಸೀಸ್ ಕೊಡ್ತೀರಾ. ಆ ಪಾಲಿಸೀಸ್ ಯೂಸ್ ಮಾಡ್ಕೊಂಡು ಈ ಬಂದಿರೋ ಯೂಸರು DBನ ಮೇಂಟೈನ್ ಮಾಡ್ತಾನೆ. ಈ ಪಾಲಿಸೀಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ EC2, S3, ಈ ತರ ಸುಮಾರು ಟೈಪ್ಸ್ ಆಫ್ ಸರ್ವಿಸ್ ಇರ್ತವೆ. ನೀವು ಅವನಿಗೆ ಏನ್ DB ಮೇಂಟೈನ್ ಮಾಡ್ಬೇಕು ಅಂತ ಕೊಡ್ತೀರಾ, S3 ಫುಲ್ ಆಕ್ಸೆಸ್ ನ ಕೊಡ್ತೀರಾ.
ಅವನಿಗೆ ಗ್ರ್ಯಾಂಟ್ ಮಾಡ್ತೀರಾ, ಅವ್ನು ಮೇಂಟೈನ್ ಮಾಡ್ತಾನೆ. ಯೂಸರ್ಸ್. ನೆಕ್ಸ್ಟ್ ಗ್ರೂಪ್ಸ್ ಪಾಲಿಸೀಸ್ ಯೂಸರ್ ಆಯ್ತು, ಪಾಲಿಸೀಸ್ ಆಯ್ತು. ನೆಕ್ಸ್ಟ್ ಗ್ರೂಪ್ಸಿಗೆ ಬರೋಣ. ಗ್ರೂಪ್ಸ್ ಅಂದ್ರೆ ಏನು? ಈಗ ನಿಮ್ಮ ಹತ್ರ ಒಂದು ಕಂಪ್ನಿಲಿ ಮೇಂಟೈನ್ ಮಾಡ್ಬೇಕಾದ್ರೆ ಸುಮಾರು ಗ್ರೂಪ್ಸ್ ಇರುತ್ತೆ. ಎಕ್ಸಾಂಪಲ್ ಒಂದು ಡೆವಲಪರ್ ಗ್ರೂಪ್ ಅನ್ಕೊಳ್ಳಿ, ಇನ್ನೊಂದು QA ಗ್ರೂಪ್ಸ್ ಅನ್ಕೊಳ್ಳಿ, ಇನ್ನೊಂದು DB ಮೇಂಟೈನ್ ಮಾಡೋದ್ರೆ ಒಬ್ರು ಅನ್ಕೊಳ್ಳಿ, ನೆಕ್ಸ್ಟ್ ಅದರ್ಸ್. ಕೆಲವು ಸರ್ವಿಸ್ನ ಕೆಲವು ಮೇಂಟೈನ್ ಮಾಡ್ಬೇಕು. ಈಗ ನೀವೀಗ ಡೆವಲಪರ್ಸ್ಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀರಾ. ಈಗ ಯಾರೋ ಒಬ್ಬ ಯೂಸರ್ ಬಂದ 501 ಅಂತಾನೆ ತಗೊಳ್ಳಿ. ಯೂಸರ್ ಬಂದ, ಅವನು ಜೀರಾ ರಿಕ್ವೆಸ್ಟ್ ಕಳಿಸ್ತಾನೆ. ಜೀರಾ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಯಾಕೆ ಕಳಿಸ್ತಾನೆ? ಟು ಕನ್ಫರ್ಮ್ ವಿಚ್ ಗ್ರೂಪ್ ಯು ಬಿಲಾಂಗ್ ಟು. ಇವ್ನು ಯಾವ ಗ್ರೂಪಿಗೆ ಬಿಲಾಂಗ್ ಆಗಿದ್ದಾನೆ ಅಂತ ಅವನು ಜೀರಾ ರಿಕ್ವೆಸ್ಟ್ ನ ನಿಮಗೆ ಕಳಿಸಿ, ನೀವು ಅವನ್ನ ಗ್ರೂಪಿಗೆ ಆಡ್ ಮಾಡ್ತಾ ಹೋಗ್ತೀರಾ. ಈ ತರ ತೊಂದರೆ ಆಗ್ಬಾರ್ದು ಅಂತಾನೆ AWS ಅವರು ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಗ್ರೂಪ್ ಅಲ್ಲಿ ಇನ್ನೊಂದು ಯೂಸ್ ಏನಂತಂದ್ರೆ, ಈಗ ಯಾರೋ ಒಬ್ಬ ಯೂಸರ್ ಬಂದು ನಿಮ್ಮ ಹತ್ರ, ಸರ್ ನನಗೆ EC2 ಆಕ್ಸಿಸ್ ಕೊಡಿ ಸರ್, ನಾನು ಮೇಂಟೈನ್ ಮಾಡಬೇಕು, ಹೋಸ್ಟ್ ಮಾಡ್ಕೋಬೇಕು ಅಂತ ಕೇಳ್ತಾನೆ. ಅವಾಗ ನೀವೇನ್ ಮಾಡ್ತೀರಾ? ಇವನಿಗೆ ಬರ್ತಾನೆ, ಇವನಿಗೆ ಆಕ್ಸಿಸ್ ಕೊಡ್ತೀರಾ ಒಂದ್ಸಲಿ. ಓಕೆ, ಆ ಗ್ರೂಪ್ ಅಲ್ಲಿ ಒಂದು 10 ಮೆಂಬರ್ಸ್ ಇದ್ರು ಅನ್ಕೊಳ್ಳಿ. ಆ 10 ಮೆಂಬರ್ಸ್ ಕೂಡ ನೀವು ಒಟ್ಟಿಗೆ ಆಕ್ಸಿಸ್ ಮಾಡಕ್ಕಾಗಲ್ಲ. ಆಯ್ತಾ? 10 ಮೆಂಬರ್ಸ್ಗೂ ಒಟ್ಟಿಗೆ ಆಕ್ಸಿಸ್ ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ ಬಂದಿರೋ ಯೂಸರ್ಸ್ ಎಲ್ಲ ಜೀರೋ ರಿಕ್ವೆಸ್ಟ್ ಯೂಸ್ ಮಾಡ್ಕೊಂಡು ನೀವು ಗ್ರೂಪಿಗೆ ಜಾಯ್ನ್ ಮಾಡ್ಬೇಕಾಗುತ್ತೆ. ಈ ತರ ತೊಂದರೆ ಆಗ್ಬಾರ್ದು ಅಂತ ಗ್ರೂಪ್ಸ್ ನ ಕ್ರಿಯೇಟ್ ಮಾಡಿ. ಈ ಗ್ರೂಪ್ಸ್ ಅಲ್ಲಿ ನೀವು ಬಂದಿರೋ ಯೂಸರ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಎಲ್ಲ ಇರೋ ಯೂಸರ್ನ ಗ್ರೂಪ್ ಮಾಡಿ ಅವ್ರನ್ನ ಅಲ್ಲಿಗೆ ಆಡ್ ಮಾಡ್ತೀರಾ. ಯೂಸರ್ 1501 ಅಂತ ಕ್ರಿಯೇಟ್ ಮಾಡ್ತೀರಾ, ಆಡ್ ಮಾಡ್ತೀರಾ. ಅಲ್ಲಿ ಪಾಲಿಸೀಸ್ ಯೂಸ್ ಮಾಡ್ತೀರಾ. ಅವನಿಗೆ ಕೆಲವು ಪರ್ಮಿಷನ್ಸ್ ಕೊಡ್ತೀರಾ. ಈಗ ಅವ್ನು EC2 ಆಕ್ಸೆಸ್ ಮಾಡಿದ್ರೆ EC2 ಬೇಕಾ, ಅಥವಾ ಗ್ರೂಪ್ ಯಾವ ಸರ್ವಿಸ್ ನ ಆಕ್ಸೆಸ್ ಮಾಡಕ್ಕೆ ನಿಮ್ಗೆ ರಿಕ್ವೆಸ್ಟ್ ಕೊಡ್ತಾರೋ ಅವಾಗ ನೀವು ಆಕ್ಸೆಸ್ ನ ಇಲ್ಲೇ ಅವೈಲೇಬಲ್ ಆಗಿ ಕೊಡ್ಬೋದು. ಅವ್ರು ಅಲ್ಲೇ ಪಾಲಿಸೀಸ್ ಅಲ್ಲಿ ನೀವು ಅಲ್ಲೇ ಪರ್ಮಿಷನ್ ಕೊಟ್ರೆ ಅವರು ಅದನ್ನು ಆ ಸರ್ವಿಸ್ ನ ಅಲ್ಲೇ ಆಕ್ಸೆಸ್ ಮಾಡ್ತಾರೆ. ನೆಕ್ಸ್ಟ್ ರೋಲ್ಸಿಗೆ ಹೋಗೋಣ. ಏನ್ ರೋಲ್ಸ್ ಅಂದ್ರೆ? ರೋಲ್ಸಿಗೆ ಬರೋಣ. ವಾಟ್ ಈಸ್ ರೋಲ್ಸ್? ರೋಲ್ಸ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ ಫ್ಯೂಚರ್ ವಿಡಿಯೋ ನಾವು ರೋಲ್ಸ್ ಅಂದ್ರೆ ಏನು, ರೋಲ್ಸ್ ಹೇಗೆ ಆಕ್ಸೆಸ್ ಮಾಡ್ತೀವಿ ಅದನ್ನ ಫುಲ್ ಇನ್ಫಾರ್ಮೇಶನ್ ತಿಳ್ಕೊತಾ ಹೋಗೋಣ. ರೋಲ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, 2 AWS ಅಕೌಂಟ್ ಇದೆ ಅನ್ಕೊಳ್ಳಿ. 2 AWS ಅಕೌಂಟ್ ಇದೆ. ಇವೆರಡಕ್ಕೂ ಕಮ್ಯುನಿಕೇಟ್ ಮಾಡೋಕ್ಕೋಸ್ಕರ ನಾವು ರೋಲ್ಸ್ ನ ಯೂಸ್ ಮಾಡ್ತೀವಿ. ಓಕೆ, 2 AWS ಅಕೌಂಟ್ ನ ಆಕ್ಸೆಸ್ ಮಾಡಕ್ಕೆ ರೋಲ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ರೋಲ್ಸ್ ಯೂಸ್ ಮಾಡ್ತೀವಿ. ಇನ್ ಫ್ಯೂಚರ್ ವಿಡಿಯೋ ನಾವು ಇದ್ರ ಬಗ್ಗೆ ಅಡ್ವಾನ್ಸ್ ಆಗಿ ಕಲಿಯೋಣ. ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಿ ಕೂಡ ರೋಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಇಷ್ಟೆಲ್ಲ ನೆಕ್ಸ್ಟ್ ನಾವು IAM ಅಂದ್ರೆ ಏನಂತ ತಿಳ್ಕೊಂಡು, ಯೂಸರ್ ಅಂತ ತಿಳ್ಕೊಂಡು, ಪಾಲಿಸೀಸ್ ತಿಳ್ಕೊಂಡು, ಗ್ರೂಪ್ಸ್ ತಿಳ್ಕೊಂಡು, ನೆಕ್ಸ್ಟ್ ಮೂವ್ ಟು ಪ್ರಾಕ್ಟಿಕಲ್. ನೆಕ್ಸ್ಟ್ ಓಪನ್ ಯುವರ್ ಬ್ರೌಸರ್, ಟೈಪ್ AWS ಕನ್ಸೋಲ್ ಲಾಗಿನ್. AWS ಕನ್ಸೋಲಿಗೆ ಹೋಗಿ, ನೆಕ್ಸ್ಟ್ ಮ್ಯಾನೇಜ್ ಯುವರ್ ರಿಸೋರ್ಸ್ಗೆ ಹೋಗಿ, ನೆಕ್ಸ್ಟ್ ಆಗ್ಲೇ ಹೇಳ್ದಾಗೆ ಕನ್ಸೋಲಿಗೆ ಲಾಗಿನ್ ಆಗಿ, ನೀವು ಕ್ರಿಯೇಟ್ ಮಾಡಿರೋ ಯೂಸರ್ ನೇಮ್ ಕೊಡಿ, ನೆಕ್ಸ್ಟ್ ಪಾಸ್ವರ್ಡ್, ನೆಕ್ಸ್ಟ್ AWS ಗೆ ಲಾಗಿನ್ ಆಯ್ತು. AWS ಎಂಟ್ರಿ ಆದಾಗ ಸರ್ಚ್ ಬಾರ್ ಅಲ್ಲಿ IAM ಅಂತ ಸರ್ಚ್ ಮಾಡಿ. IAM ನಿಮಗೆ ಇಲ್ಲಿ ಕಾಣ್ತಿದೆ, IAM ಮ್ಯಾನೇಜ್ಮೆಂಟ್ ಆಕ್ಸೆಸ್ ಟು AWS ರಿಸೋರ್ಸ್. ಓಕೆ, AM ಗೆ ಹೋಗಿ ನಿಮ್ಗೆ ಇಲ್ಲಿ ಯೂಸರ್ಸ್ ಅಂತ ಕಾಣ್ತಿದೆ. ಯೂಸರ್ಸ್ಗೆ ಹೋಗಿ, ನಾನು ಆಲ್ರೆಡಿ ಒಂದು ಯೂಸರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಜಸ್ಟ್ ಕ್ರಿಯೇಟ್ ನ್ಯೂ ಯೂಸರ್. ಕ್ರಿಯೇಟ್ ಯೂಸರ್ ನೇಮ್ ನಾನು rank1122 ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಪ್ರೊವೈಡ್ ಯೂಸರ್ ಆಕ್ಸೆಸ್ ದ AWS ಕನ್ಸೋಲ್. ಓಕೆ, ಕನ್ಸೋಲ್ನ ಆಕ್ಸೆಸ್ ಮಾಡಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಐ ವಾಂಟ್ ಟು ಕ್ರಿಯೇಟ್ ಅನ್ IAM ಯೂಸರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಕ್ರಿಯೇಟ್ ಮಾಡ್ಬೇಕಾದ್ರೆ ಆಟೋ ಜನರೇಟೆಡ್ ಪಾಸ್ವರ್ಡ್ ಅಂತ ಇರುತ್ತೆ, ಅಥವಾ ಕಸ್ಟಮ್ ಪಾಸ್ವರ್ಡ್ ಅಂತ ಇರುತ್ತೆ. ನಾನು ರೆಕಮೆಂಡ್ ಮಾಡೋದು ಆಟೋ ಜನರೇಟೆಡ್ ಪಾಸ್ವರ್ಡ್ ಕೊಡಿ. ಯಾಕಂದ್ರೆ ಕಸ್ಟಮ್ ಪಾಸ್ವರ್ಡ್ ಕೊಟ್ರೆ ಯಾವಾಗಲೂ ಬರಬೇಕು, ಕಸ್ಟಮ್ ಪಾಸ್ವರ್ಡ್ನ ನಾವು ಕೊಡ್ತಾ ಹೋಗ್ಬೇಕು. ಅದ್ರ ಬದಲು ಆಟೋ ಜನರೇಟೆಡ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ಯೂಸರ್ ನೆಕ್ಸ್ಟ್ ಲಾಗಿನ್ ಆದಾಗ ಅವನು ಚೇಂಜ್ ಮಾಡ್ಕೋಬಹುದು. ನೋಡಿ, ಯೂಸರ್ ಮಸ್ಟ್ ಕ್ರಿಯೇಟ್ ಎ ನ್ಯೂ ಪಾಸ್ವರ್ಡ್ ಅಟ್ ನೆಕ್ಸ್ಟ್ ಸೈನ್ ಇನ್ ರೆಕಮೆಂಡೆಡ್.
ಅವ್ನು ನೆಕ್ಸ್ಟ್ ಎಲ್ಲಿ ಸೈನ್ ಇನ್ ಆಗ್ತಾನೆ, ನಾನು ಕೊಟ್ಟಿರೋ ಅಕೌಂಟ್ ಮತ್ತೆ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ಜನರೇಟೆಡ್ ಪಾಸ್ವರ್ಡ್ನ ನೆಕ್ಸ್ಟ್ ಅವನು ಅಲ್ಲಿ ಅವನು ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಓಕೆ, ಆಡ್ ಯೂಸರ್ ಟು ಗ್ರೂಪ್. ಅರ್ಥ ಮಾಡ್ಕೊಳ್ಳಿ, ನಾನು ಜಸ್ಟ್ ಆಡ್ ಯೂಸರ್ ಟು ಗ್ರೂಪ್, ಇನ್ನೊಂದು ಕಾಪಿ ಪರ್ಮಿಷನ್ಸ್ ಇರುತ್ತೆ, ಅಟ್ಯಾಚ್ ಪಾಲಿಸೀಸ್ ಡೈರೆಕ್ಟ್ಲಿ ಅಂತ ಇದೆ. ನಾನು ಜಸ್ಟ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಡ್ ಯೂಸರ್ ಟು ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ತೀನಿ. ಗ್ರೂಪಲ್ಲಿ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಯೂಸರ್ ನೋಡಿ, ಯೂಸರ್ ನೇಮ್ ಕನ್ಸೋಲ್ ಪಾಸ್ವರ್ಡ್ ಆಟೋ ಜನರೇಟೆಡ್, ಒಂದು ಪಾಸ್ವರ್ಡ್ ಆಟೋ ಜನರೇಟ್ ಆಗುತ್ತೆ. ರಿಕ್ವೈರ್ ಪಾಸ್ವರ್ಡ್ ರಿಸೆಟ್, ಒಂದು ಪಾಸ್ವರ್ಡ್ನ ರಿಸೆಟ್ ಮಾಡಬೇಕು. ನೆಕ್ಸ್ಟ್ ಐ ಆಮ್ ಯೂಸರ್ ಚೇಂಜ್ ಪಾಸ್ವರ್ಡ್, ನಾನು ಅವನಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀನಿ. ನೀನು ಲಾಗಿನ್ ಆದ ತಕ್ಷಣ ನೀನು ಪಾಸ್ವರ್ಡ್ನ ಚೇಂಜ್ ಮಾಡೋ ಅನ್ನೋ ಒಂದು ಪರ್ಮಿಷನ್ ಕೊಟ್ಟಿದ್ದೀನಿ. ಓಕೆ, ಪಾಲಿಸೀಸ್ಗಳು, ಪರ್ಮಿಷನ್ ಪಾಲಿಸಿ. ಓಕೆ, ನೆಕ್ಸ್ಟ್ ಕ್ರಿಯೇಟ್ ಯೂಸರ್ ಕ್ರಿಯೇಟ್ ಆಗಿ AWS ಅಲ್ಲಿ ನಾನು ಯೂಸರ್ನ ಕ್ರಿಯೇಟ್ ಮಾಡಿದೆ. ಯೂಸರ್ ಇಲ್ಲೇ ಶೋ ಪಾಸ್ವರ್ಡ್ ಅಂದ್ಕೊಟ್ರೆ ಇಲ್ಲೇ ನಿಮಗೆ ಪಾಸ್ವರ್ಡ್ ಕೂಡ ಶೋ ಮಾಡುತ್ತೆ. ಅಥವಾ ನೀವು CVVಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಾನು CVVಲಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. CV ಡೌನ್ಲೋಡ್ ಆಯಿತು. ಅಥವಾ ನೀವು ಇಷ್ಟನ್ನ ಫುಲ್ ಕಾಪಿ ಪೇಸ್ಟ್ ಮಾಡಿ ಯೂಸರಿಗೆ ಕಳಿಸ್ಬೋದು. ಯೂಸರ್ ಅದನ್ನ ನೋಡಿ ಲಾಗಿನ್ ಆಗ್ತಾನೆ. CV ಫೈಲ್ನ ತೋರಿಸ್ತೀನಿ. ನೋಡಿ, ಯೂಸರ್ ನೇಮ್ ಅಂಡ್ ಯೂಸರ್ ಪಾಸ್ವರ್ಡ್ ಅಂಡ್ ಕನ್ಸೋಲ್ ಸೈನ್ ಇನ್ ಟು URL. ಈ URL ಮೂಲಕನೇ ಅವನು ಸೈನ್ ಇನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಯೂಸರ್ ಆಗಿ ಲಾಗಿನ್ ಆಗೋಣ ನಾವು. ಟೈಪ್ ಟು AWS ಕನ್ಸೋಲ್ ಲಾಗಿನ್. ಅವ್ರು ಅಲ್ಲೇ ಸೈನ್ ಔಟ್ ಆಗಿ ನೀವು ಅಲ್ಲೇ ಕೂಡ ಲಾಗಿನ್ ಆಗ್ಬೋದು. ಸೈನ್ ಇನ್ ಟು ಕನ್ಸೋಲ್. ಯೂಸರ್ ಅಲ್ಲಿ ಇಲ್ಲಿಗೆ ಬರ್ತೀರಾ, ಕನ್ಸೋಲಿಗೆ ಬಂದು ಐ ಆಮ್ ಯೂಸರ್ ಅಂತ ಹೋಗ್ತೀರಾ. ಐ ಆಮ್ ಯೂಸರ್, ನಾವೀಗ ಆಗಲೇ CV ಫೈಲ್ ಡೌನ್ಲೋಡ್ ಮಾಡಿಟ್ಟಿದ್ವಿ. ಅದರಲ್ಲಿ ನಮಗೆ ಕೇಳ್ತಿರೋದೇನು, ಅಕೌಂಟ್ ID 12 ಡಿಜಿಟ್ಸ್ ಅಕೌಂಟ್ ID ಕೇಳ್ತಿದೆ. ಕನ್ಸೋಲ್ ನೀವು CV ಫೈಲಿಗೆ ಬಂದರೆ ನಿಮ್ಗೆ ಇಲ್ಲಿ 12 ಡಿಜಿಟ್ಸ್ ಅಕೌಂಟ್ ID ಸಿಗುತ್ತೆ. ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಕೊಟ್ರೆ ನೆಕ್ಸ್ಟ್ ಅದೇನು ಐ ಆಮ್ ಯೂಸರ್ ನೇಮ್ ಕೇಳುತ್ತೆ. ಐ ಆಮ್ ಯೂಸರ್ ನೇಮ್ ಕೂಡ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಅಂಡ್ ಪಾಸ್ವರ್ಡ್ ಕಾಪಿ, ಪೇಸ್ಟ್. ನೆಕ್ಸ್ಟ್ ಇಷ್ಟನ್ನು ಕೂಡ ಅವನು ಹಾಕಿ ಸೈನ್ ಇನ್ ಕೊಟ್ರೆ ನಾನು ಯೂಸರ್ ನಾನು ಇಟ್ಕೊಳ್ಳಲ್ಲ, ನಾನು ಅದನ್ನ ಕ್ಲಾಸ್ ಆದ್ಮೇಲೆ ಡಿಲೀಟ್ ಮಾಡ್ತೀನಿ. ಓಲ್ಡ್ ಪಾಸ್ವರ್ಡ್ ಏನಿತ್ತು ಅಂದ್ರೆ ಆಗ್ಲೇ ಕಾಪಿ ಪೇಸ್ಟ್ ಮಾಡಿದ್ರಲ್ಲ, ಅದನ್ನ ಇಲ್ಲೂ ಕೂಡ ಪೇಸ್ಟ್ ಮಾಡಿ ನ್ಯೂ ಕ್ರಿಯೇಟ್ ಮಾಡಿ. admin at 123 ಯಾವುದೋ ಒಂದು ಪಾಸ್ವರ್ಡ್ ನಿಮಗೆ ಸಿಮಿಲರ್ ಆಗಿರೋದ್ರಿಂದ ಇಟ್ಕೊಂಡಿರಿ. ಪಾಸ್ವರ್ಡ್ ನಾನು ಆಗ್ಲೇ ಹೇಳಿದೆ, ನಾನು ಆಗ್ಲೇ ಒಂದು ಪರ್ಮಿಷನ್ ಕೊಟ್ಟಿದ್ದೀನಿ ಯೂಸರ್ಗೆ, ಓನ್ಲಿ ನಿನ್ ಬಾ ಜಸ್ಟ್ ಪಾಸ್ವರ್ಡ್ ಚೇಂಜ್ ಮಾಡು ಅನ್ನೋ ಒಂದು ಪರ್ಮಿಷನ್ ಕೊಟ್ಟಿದ್ದೀನಿ. ಓಕೆ, ಕನ್ಫರ್ಮ್ ಪಾಸ್ವರ್ಡ್ ಚೇಂಜ್. ಪಾಸ್ವರ್ಡ್ನ ನೀಟಾಗಿ ಟೈಪ್ ಮಾಡಿ, ತಪ್ಪಿಲ್ದ ಹಾಗೆ ಪಾಸ್ವರ್ಡ್ ಟೈಪ್ ಮಾಡಿ, ಕನ್ಫರ್ಮ್ ಚೇಂಜ್ ಪಾಸ್ವರ್ಡ್ ನಾಟ್ ನೋ. ನನಗೆ ಅವಶ್ಯಕತೆ ಇಲ್ಲ, ನಾನು ಬೇಕಾದಾಗ ನಾನು ಸೇವ್ ಮಾಡ್ಕೋತೀನಿ. ನಾಟ್ ನೋ ಕೊಟ್ಮೇಲೆ ನೋಡಿ, ನಾವು ಯೂಸರ್ ಆಗಿ ಆಕ್ಸೆಸ್ ಮಾಡ್ತಾ ಇದ್ವಿ ಕನ್ಸೋಲ್ನ. ಇಲ್ಲೇ ನೋಡ್ಬೋದು, ರ್ಯಾಂಕ್ 1112 ಅಂತ ಕ್ರಿಯೇಟ್ ಮಾಡಿದ್ದೀನಿ. ಯೂಸರ್ ಆಗಿ ಆಕ್ಸೆಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಲ್ಲಿ ಹೋಗೋಣ, ನಾವು ಯಾವ್ದಾರ ಒಂದು ಸರ್ವಿಸ್ನ ಆಕ್ಸೆಸ್ ಮಾಡೋಣ. ಎಕ್ಸಾಂಪಲ್ S3ನೇ ಆಕ್ಸೆಸ್ ಮಾಡೋಣ. S3ಗೆ ಹೋಗಿ ಆಕ್ಸೆಸ್ ಮಾಡಿದಾಗ ಬಕೆಟ್ಸ್, ನಾನು ಆಲ್ರೆಡಿ ಒಂದು ಬಕೆಟ್ಸ್ ಕ್ರಿಯೇಟ್ ಮಾಡಿದ್ದೆ ಅಡ್ಮಿನ್ ಅಲ್ಲಿ. ನೋಡಿ, ಯು ಡೋಂಟ್ ಹ್ಯಾವ್ ಪರ್ಮಿಷನ್ ಟು ಲೀಸ್ಟ್ ಬಕೆಟ್. ಓಕೆ, ಆಫ್ಟರ್ ಯು ಆರ್
AWS administrator has updated your permission to allow the S3. List all my buckets action. Refresh this page. Learn more about identity and access management in Amazon S3. ಆಗ್ಲೇ ಹೇಳ್ದಂಗೆ ಪರ್ಮಿಷನ್ ಹೇಗೆ ಯೂಸ್ ಆಗುತ್ತೆ. ನಾನು ಜಸ್ಟ್ ಪರ್ಮಿಷನ್ ಕೊಟ್ಟಿದ್ದವನಿಗೆ ಪಾಸ್ವರ್ಡ್ ಚೇಂಜ್ ಮಾಡಕ್ ಮಾತ್ರ ಕೊಟ್ಟಿದ್ದೆ. ನನ್ನ ಯಾವುದೇ ತರ ರಿಸೋರ್ಸ್ನಾಗ್ಲಿ ನಾನು ಆಕ್ಸೆಸ್ ಮಾಡಕ್ ಕೊಟ್ಟಿಲ್ಲ. ಓಕೆ, ರಿಸೋರ್ಸ್ನ ಆಕ್ಸೆಸ್ ಮಾಡಕ್ ಕೊಟ್ಟಿಲ್ಲ. ಈ ರೀತಿಯಾಗಿ ನಾವು ಜಸ್ಟ್ ಯಾವ್ದಾರ ಯೂಸರ್ನ ಆಡ್ ಮಾಡಿ ಜಸ್ಟ್ ನಮ್ ಶೋ ಮಾಡ್ಬೋದು. ಈ ತರ ನಮ್ದು AWS ಅಕೌಂಟ್ ಇದೆ, ನೀವು ನೋಡಿ ಅಂತ ಶೋ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಪಾಲಿಸೀಸ್ ಆಡ್ ಮಾಡೋಣ. ಓಕೆ, ಮೂವ್ ಟು ರೂಟ್ ಯೂಸರ್ಗೆ ಹೋಗಿ ರಿಟರ್ನ್ ಟು ಯೂಸರ್ ಲಿಸ್ಟ್ ಅಂತ ಹೋಗ್ತೀರಾ. ಯೂಸರ್ ಲಿಸ್ಟ್ ಏನೋ ರ್ಯಾಂಕ್ 1112 ಅಂತ ಇದೆ. 1112 ಹೋಗಿ ಕನ್ಸೋಲ್ ಆಕ್ಸಿಸ್. ನಾವು ಕನ್ಸೋಲ್ ಆಕ್ಸಿಸ್ ನ ಕೊಡಕ್ಕಾಗಲ್ಲ ಡೈರೆಕ್ಟ್ ಆಗಿ, ಯಾಕೆಂದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ಅವ್ನು ಬರೀ S3 ಮಾತ್ರ ಯೂಸ್ ಮಾಡಕ್ ಬೇಕು. ನಾವು ಪರ್ಟಿಕ್ಯುಲರ್ ಆಗಿ ಜಸ್ಟ್ S3 ಮಾತ್ರ ಆಕ್ಸೆಸ್ ಮಾಡ್ಬೇಕು ಅನ್ನೋ, ಅದಕ್ಕೆ ನಾವು ಪರ್ಮಿಷನ್ ಅಂತ ಮಾಡೋಣ. ಆಡ್ ಪರ್ಮಿಷನ್, ಯೂಸರ್ಗೆ ಹೋಗಿ ಯೂಸರ್ ಅಲ್ಲಿ ಆಡ್ ಪರ್ಮಿಷನ್ ಕೊಡ್ತೀನಿ. ಅಟ್ಯಾಚ್ ಪಾಲಿಸೀಸ್ ಡೈರೆಕ್ಟ್ಲಿ. ನಾವು ಸರ್ಚ್ ಬಾರ್ ಅಲ್ಲಿ S3 ಅಂತ ಟೈಪ್ ಮಾಡೋಣ. S3 ಅಂತ ಟೈಪ್ ಮಾಡಿ ನೋಡಿ, ಅಮೆಜಾನ್ S3 ಫುಲ್ ಆಕ್ಸಿಸ್. ಅಥವಾ ಆಬ್ಜೆಕ್ಟ್ ಆಕ್ಸೆಸ್ ಮಾಡ್ಬೇಕಾ, ಔಟ್ ಟು ಪೋಸ್ಟ್ ಆಕ್ಸೆಸ್ ಮಾಡ್ಬೇಕಾ, ಅಥವಾ ರೀಡ್ ಓನ್ಲಿ ಮಾತ್ರ ಅವನು ಜಸ್ಟ್ ಹೋಗ್ಬೇಕು, ರೀಡ್ ಮಾಡ್ಬೇಕಷ್ಟೇ, ನೋ ರೈಟಿಂಗ್ ಆಪ್ಷನ್ ಕೊಡೋದಾಗೆ. AWS ಸರ್ ನಿಮಗೆ ಸುಮಾರು ತರ ಪಾಲಿಸೀಸ್ ಕೊಡ್ತಾರೆ. ಅವ್ನು ಜಸ್ಟ್ ನೋಡಕ್ಕಾದ್ರ ಜಸ್ಟ್ ಬರ್ಬೋದು, ನೋಡೋದು, ಎಕ್ಸಿಟ್ ಆಗ್ಬೇಕು ಅಷ್ಟೇ. ಆ ತರ ಕೂಡ ಯೂಸರ್ಗೆ ನಾವು ಪರ್ಮಿಷನ್ ಕೊಡ್ಬೋದು. ಅಥವಾ ನೀವು ಅವನಿಗೆ ಫುಲ್ ಆಕ್ಸಿಸ್ ಕೊಡ್ಬೋದು. ಈಗ ಜಸ್ಟ್ ಫುಲ್ ಆಕ್ಸಿಸ್, ನಾನೀಗ ಅವನಿಗೆ S3 ಫುಲ್ ಆಕ್ಸಿಸ್ ಕೊಡ್ತೀನಿ. ಓಕೆ, ಬೇಡ, ಜಸ್ಟ್ ರೀಡ್ ಓನ್ಲಿ ಅಂತ ಒಂದು ಪಾಲಿಸಿನ ಆಡ್ ಮಾಡ್ತೀನಿ. ಓಕೆ, ಸಿ ಹೌ ಇಟ್ ಈಸ್ ವರ್ಕ್, ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ನೆಕ್ಸ್ಟ್ ಆಡ್ ಪರ್ಮಿಷನ್, ಯೂಸರ್ಗೆ ಪರ್ಮಿಷನ್ ಕೊಟ್ಟೆ. ನೆಕ್ಸ್ಟ್ ಬ್ರೌಸರಿಗೆ ಹೋಗಿ ಇವನು ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ನಾನು ಮೈ ಬಕೆಟ್ ರ್ಯಾಂಕ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೆ, ಅದಿಲ್ಲಿ ಬಂದಿದೆ. ಆಗ್ಲೇ ನೋಡಿದ್ರಿ ಪಾಲಿಸಿ ಇರ್ಲಿಲ್ಲ, ಚೆಕ್ ಮಾಡೋಕ್ಕಾಗಲಿಲ್ಲ. ನಾನು ಪಾಲಿಸೀಸ್ ಅಲ್ಲಿ ಅವನ S3 ಬಕೆಟ್ಸ್ ನ ಜಸ್ಟ್ ಸಿ ಮಾಡ್ಬೋದು. ಓಕೆ, ರೀಡ್ ಓನ್ಲಿ ಮಾತ್ರ ಪರ್ಮಿಷನ್ ಕೊಟ್ಟಿದ್ದೀನಿ. ಓಕೆ ನೋಡಿ, ಜಸ್ಟ್ ಏನಿಲ್ಲ, ರೀಡ್ ಮಾಡ್ಬೋದು. ಅವನು S3 ಬಕೆಟ್ಸ್ ನ ಕ್ರಿಯೇಟ್ ಮಾಡ್ಬೋದಾ ಅಂತ ನಿಮ್ಮಲ್ಲಿ ಡೌಟ್ ಇರ್ಬೋದು. ಓಕೆ, ಅದನ್ನು ಕೂಡ ಚೆಕ್ ಮಾಡೋಣ. ಕ್ರಿಯೇಟ್ ಮಾಡೋಣ, ಬಕೆಟ್ ನೇಮ್ ಕೊಡ್ತೀವಿ, ಕ್ರಿಯೇಟ್ ಬಕೆಟ್. ನೋಡಿ, fail to create bucket. To create a bucket, the S3 create bucket permission is required. ನೀವು S3 ಲಿ ಕ್ರಿಯೇಟ್ ಬಕೆಟ್ ಅನ್ನೋ ಪರ್ಮಿಷನ್ ನೀವು ರಿಕ್ವೈರ್ ಆಗಿರ್ಬೇಕು. ನಾನು ಜಸ್ಟ್ ಏನ್ ಅವನಿಗೆ ಪಾಲಿಸಿಲಿ ಕೊಟ್ಟೆ, ಪರ್ಮಿಷನ್ ಕೊಟ್ಟೆ, ಜಸ್ಟ್ ಹೋಗು S3 ಬಕೆಟ್ ನ ನೋಡು ಅಷ್ಟೇ. ಅವನಿಗೆ ಕೊಟ್ಟಿರೋದು ಅಷ್ಟೇ. S3 ಬಕೆಟ್ ಅಷ್ಟೇ ಸಿ ಮಾಡ್ಬೋದು, ಇನ್ನೇನು ಮಾಡೋಕ್ಕಾಗಲ್ಲ. ಈ ತರ ಪಾಲಿಸೀಸ್ ವರ್ಕ್ ಆಗೋದು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯೂಸರ್ ಮತ್ತೆ ಪಾಲಿಸೀಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಮೂವ್ ಟು ಗ್ರೂಪ್ಸ್. ಗ್ರೂಪ್ಸ್ ಏನಕ್ಕೆ? ಇದೇ ಯೂಸ್ ಆಗುತ್ತಲ್ಲ, ಯೂಸರ್ಸ್ ಬರ್ತಾರೆ, ಪರ್ಮಿಷನ್ ಕೊಡ್ಬೋದು, ಇದೇ ಯೂಸ್ ಆಗುತ್ತಲ್ಲ. ಮತ್ ಗ್ರೂಪ್ಸ್ ಯಾಕೆ? ಯೂಸರ್ ಗ್ರೂಪ್ಸ್. ಈಗ ನಿಮ್ಮ ಹತ್ರ ಆಗ್ಲೇ ಹೇಳ್ದಾಗೆ ನಾನು ಸುಮಾರು ಟೈಪು, ಒಂದು ಡೆವಲಪರ್ ಟೀಮ್ ಇರ್ಬೋದು, ಒಂದು QA ಟೀಮ್ ಇರ್ಬೋದು, ನೆಕ್ಸ್ಟ್ DB ಟೀಮ್ ಇರ್ಬೋದು, ಅಥವಾ ಅದರ್ ಟೀಮ್ಸ್ ಇರ್ಬೋದು. ಈ ತರ ಸುಮಾರು ಟೀಮ್ಸ್ ಇರೋದ್ರಿಂದ ನೀವು ಎಲ್ಲರಿಗೂ ಕೂಡ ಕುತ್ಕೊಂಡು ಆಕ್ಸೆಸ್ ಕೊಡಕ್ ಆಗಲ್ಲ. ನೀವು ಅದಕ್ಕೆ ಏನ್ ಮಾಡ್ತೀರಾ, ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಗ್ರೂಪ್. ಈ ಗ್ರೂಪಿಗೆ ನಾನು ಇವರಿಬ್ರನ್ನ ಆಕ್ಸೆಸ್ ಕೊಡ್ತೀನಿ. ಇವರಿಬ್ರನ್ನ ಆಡ್ ಮಾಡಿದೆ. ಕ್ರಿಯೇಟ್ ಗ್ರೂಪ್. ನಾನು ಈ ಗ್ರೂಪ್ ನ ಕ್ರಿಯೇಟ್ ಮಾಡಿ ಗ್ರೂಪ್ ನೇಮ್ ಕೊಡ್ತೀನಿ. DB ಮೇಂಟೆನೆನ್ಸ್ ಮಾಡೋರು ಅಂತ, ಇವ್ರು DB ಮೇಂಟೈನ್ 1. DB ಮೇಂಟೈನ್ ಮಾಡೋರು ಅಂತ ಇವರಿಬ್ರನ್ನ ಆಡ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಗ್ರೂಪ್ ಕ್ರಿಯೇಟ್ ಆಯ್ತು. ಈ ತರಾನೇ ನೀವು ನಿಮ್ ಕಂಪ್ನಿಲಿ ಎಷ್ಟು ಗ್ರೂಪ್ ಇರುತ್ತೆ ಅಷ್ಟು ಗ್ರೂಪ್ ಕ್ರಿಯೇಟ್ ಮಾಡಿ ಡೈರೆಕ್ಟ್ ಆಗಿ ಆಕ್ಸೆಸ್ ಕೊಡ್ಬೋದು. ಈಗ ನಾನೀಗ DB ಮೇಂಟೆನೆನ್ಸ್ ಅವರಿಗೆ ಪರ್ಮಿಷನ್ ಏನಾದ್ರು ಬೇಕಿದ್ರೆ ಡೈರೆಕ್ಟ್ ಪರ್ಮಿಷನ್ಸ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ನೀವು ಯಾವ್ದಾರ ಪರ್ಮಿಷನ್ ಕೂಡ ಕೊಡ್ಬೋದು. ಈಗ ನಾನು ಇವರಿಗೆ S3 ಕೊಡ್ತೀನಿ. ಸ್ಟೋರೇಜ್ಗೆ ಹೋಗ್ಬೇಕು, ಸ್ಟೋರೇಜ್ ಅಲ್ಲಿ
ಆಕ್ಸೆಸ್ ಮಾಡಬೇಕು ಅಂತ ಕೊಡ್ತೀನಿ. ಓಕೆ, S3 ಫುಲ್ ಆಕ್ಸೆಸ್. ಇದಕ್ಕೆ ಇವ್ರ ಪರ್ಮಿಷನ್ ಅಟ್ಯಾಚ್ ಮಾಡಿದ್ರೆ ಸಾಕು, ಅಲ್ಲಿರೋ ಯೂಸರ್ಸ್ ಈ ಪರ್ಮಿಷನ್ ನ ಆಕ್ಸೆಸ್ ಮಾಡ್ಬೋದು. ನೀವು ಕುತ್ಕೊಂಡು ಎಲ್ಲರಿಗೂ ಕೂಡ ಪರ್ಮಿಷನ್ ಕೊಡೋ ಅವಶ್ಯಕತೆ ಇರಲ್ಲ. ಈ ತರ ಗ್ರೂಪ್ ಯೂಸರ್ಸ್ ಆಕ್ಸೆಸ್ ಆಗುತ್ತೆ. ರೋಲ್ಸ್ ಅಂದ್ರೆ ಏನು? ರೋಲ್ಸ್ ಬಗ್ಗೆ ನಾವು ಮುಂದೆ ಫ್ಯೂಚರ್ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಈ ವಿಡಿಯೋದಲ್ಲಿ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯೂಸರ್ ಗ್ರೂಪ್ ಅಂಡ್ ಪಾಲಿಸೀಸ್. ಓಕೆ, ನೆಕ್ಸ್ಟ್ ನಿಮ್ಗೊಂದು ಮಿನಿ ಪ್ರಾಜೆಕ್ಟ್ ಕೊಡ್ತೀನಿ. ನೀವು ರೂಟ್ ಯೂಸರ್ ಆಗಿ ಆಕ್ಸೆಸ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಒಬ್ಬ ಯೂಸರ್ನ ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ಯೂಸರಿಗೆ ಹೋಗ್ಬಿಟ್ಟು ಯೂಸರ್ ಅಲ್ಲಿ ಯಾವುದೇ ಪರ್ಮಿಷನ್ ಕೊಡ್ದಂಗೆ ಫಸ್ಟ್ ಆಕ್ಸೆಸ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ಪರ್ಮಿಷನ್ ಕೊಡಿ, ಆಕ್ಸೆಸ್ ಮಾಡಿ. ಎಲ್ಲ ಪರ್ಮಿಷನ್ ಆದ್ಮೇಲೆ ನೀವು ಯೂಸರ್ ಅಲ್ಲಿ ಇನ್ನೊಬ್ಬ ಯೂಸರ್ನ ಆಕ್ಸೆಸ್ ಮಾಡಕ್ಕೆ ಟ್ರೈ ಮಾಡಿ. ಇದು ನಿಮಗೆ ಮಿನಿ ಪ್ರಾಜೆಕ್ಟ್. ಇನ್ our next video we discuss about EC2. Thank you.